ಗೋಕಾಕ್ ಚಳವಳಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಕನ್ನಡ ಚಿತ್ರರಂಗದಲ್ಲೂ ಅದರಲ್ಲೂ ಡಾಕ್ಟರ್ ರಾಜ್‌ಕುಮಾರ್ ಅವರು ಒಂದು ನೇತೃತ್ವ ವಹಿಸಿ ಚಳವಳಿಯಲ್ಲಿ ಪಾಲ್ಗೊಂಡಿದ್ರು. ಸೊ ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಇಂಥ ಚಳವಳಿ ಮಾಡೋಕ್ಕೆ ಅಥವಾ ಭಾಷೆ ಬಗ್ಗೆ ದನಿ ಎತ್ತೋದಕ್ಕೆ ಅಥವಾ ಏನೋ ಅನ್ಯಾಯ ಆದಾಗ ಅದ್ರ ಬಗ್ಗೆ ಅದ್ರ ವಿರುದ್ಧವಾಗಿ ದನಿ ಎತ್ತೋದಕ್ಕೆ ನಾಯಕತ್ವದ ಕೊರತೆ ಇದೆ ಅಂತ ಏನಾದ್ರು ಅನ್ಸುತ್ತಾ? ಅಲ್ಲ, ಫಸ್ಟ್ ಆಫ್ ಆಲ್ ಅದನ್ನ ಕಲಾವಿದ್ರ ತನಕ ನೀವು ತರಬಾರ್ದು. ಆವಾಗ ಒಂದು ಕಾಲ ಇತ್ತು ನಮ್ಮ ದೊಡ್ಡ ಮಾಮನ ಕಾಲದಲ್ಲಿ. ಒಂದು ರೀಚ್ ಆಗಿರಲಿ, ಮತ್ತೊಂದಾಗಲಿ ತುಂಬ ಕನ್ಫ್ಯೂಷನ್ಸ್ ಇತ್ತು. ಇವತ್ತು ಇದೆಲ್ಲ ಒಂದು ಪೊಲಿಟಿಕಲ್ ಸರ್ಕಲಲ್ಲಿ ನಡೀತಾ ಇದೆ. ನೀವು ಯಾಕೆ ಕಲಾವಿದ್ರನ್ನ ಕರ್ಕೊಂಡು ಎಲ್ಲೋಗ್ಬಿಟ್ಟು, ಎಲ್ಲಿ ನಿಲ್ಲಿಸ್ಬಿಟ್ಟು ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಯಾವುದೋ ಒಂದು ಇಷ್ಟೊಂದು ತುಂಬ ಇವೆಂಟ್ಸಲ್ಲಿ ಯಾವುದ್ಯಾವುದೋ ಇದರಲ್ಲಿ ನಮ್ಮನ್ನು ಕರ್ಕೊಂಡು ಹೋದ್ರಿ. ನಾವು ಹೋದ್ವಿ, ನಾವು ನಿಂತ್ಕೊಂಡ್ವಿ, ನಾವು ಮಾಡಿದ್ವಿ. ಏನಾಯಿತು? ಅಲ್ಟಿಮೇಟ್ಲಿ ಕಾಲ್ ಇರೋದು ಯಾರಿಗೆ? ಗವರ್ನ್ಮೆಂಟ್‌ಗೆ ತಾನೇ ಕಾಲ್ ಇದೆ. ಈಗ ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು, ನಮ್ಮನ್ನ ನೋಡಕ್ಕೆ ಅಂತ ಅಭಿಮಾನಿಗಳು ಬರ್ತಾರೆ. ಅವ್ರಿಗೋಸ್ಕರ ನಾವು ಹೋಗ್ತೀವಿ, ಅವ್ರನ್ನ ನಾವು ಅದು ಇಲ್ದೇನೂ ಹೋಗ್ತಾ ಇರ್ತೀವಲ್ಲ ಅವ್ರನ್ನ ನೋಡಕ್ಕೆ. ಫಂಕ್ಷನ್ಸ್‌ಗೆ ಓಡಾಡ್ತಾ ಇರ್ತೀವಿ. ರಿಲೀಸ್ ಆದಾಗ ಹೋಗ್ತಾ ಇರ್ತೀವಿ. ಅವ್ರು ಕರೆದಾಗ ನಮ್ಮ ಅಭಿಮಾನಿಗಳು, ನಮ್ಮ ಫ್ಯಾನ್ಸ್ ಇರಲಿ, ಅವ್ರ ಮನೆಗೆಲ್ಲ ಓಡಾಡ್ತಾ ಇರ್ತೀವಿ. ನಾವು ಓಡಾಡ್ತಾ ಇದೀವಿ ಅದಕ್ಕೆಲ್ಲ. ಈ ಸಂಘಟನೆಗಳಲ್ಲಿ ನಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ದಯವಿಟ್ಟು ನಮ್ಮನ್ನ ಟಾರ್ಗೆಟ್ ಮಾಡಬೇಡಿ. ನಮಗೆ ಗೊತ್ತಿರೋದು, ನಾವು ಹುಟ್ಟಿರೋದು ಕರ್ನಾಟಕದಲ್ಲಿ. ನಾವು ಬದುಕ್ತಿರೋದು ಕರ್ನಾಟಕದಲ್ಲಿ. ನಮಗಿರೋ ನಿಯತ್ತು ಇನ್ಯಾರಿಗಿರುತ್ತೆ? ನಮಗೆ ಆ ನಿಯತ್ತಿದೆ. ಬಟ್ ದಯವಿಟ್ಟು ಕಲಾವಿದರನ್ನ ಇದಕ್ಕೆ ಎಳೆದ್ಬಿಟ್ಟು ಬ್ಲೇಮ್ ಗೇಮ್ ಮಾಡಬೇಡಿ ಅಂತ ನನ್ನ ಒಂದು ಒಪಿನಿಯನ್ನು.